ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2ರಂಥದ್ದು ಇದು ಪರಿಷ್ಕೃತ 2025-26ನೇ ಇಸ್ವಿದು. ಹಾಗಾದರೆ ಈ ಒಂದು ಭಾಗ 2ರ ಪುಸ್ತಕದಲ್ಲಿ ಪರಿವಿಡಿ ನೋಡೋದಾದರೆ ಇಲ್ಲಿ ನೋಡಿ, ಈ ಒಂದು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಲಿಂಕ್ ಬೇಕಾ? ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು. ಇಂದು ಇಲ್ಲಿ ಕೆಳಗೆ ಕಾಣ್ತಾ ಇದೆಯಲ್ಲ, ವ್ಯವಹಾರ ಅಧ್ಯಯನ. ಇಲ್ಲಿ ನೋಡಿ, ಅಧ್ಯಾಯ 30 ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡೋಣ. ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಅಭ್ಯಾಸಗಳು, ಪ್ರಶ್ನೋತ್ತರಗಳು, ಬಿಟ್ಟ ಸ್ಥಳಗಳು ಎಲ್ಲವನ್ನು ಒಂದು ಅಭ್ಯಾಸ ನೋಡೋಣ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹದಾಯಕವಾಗಿ ತುಂಬ ಸಿಗುತ್ತೆ ಅಂತ ಹೇಳುತ್ತಾ, ಶೇರ್ ಮಾಡಿ ಅಂತ ಹೇಳುತ್ತಾ, ಅನೇಕ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಅಭ್ಯಾಸಗಳನ್ನು ನಾನು ನೋಡೋದಕ್ಕಿಂತ ಮುಂಚೆ ಮೊದಲು ಪೇರ್ನಲ್ಲಿ ಯಾವ ರೀತಿಯಾಗಿ ಬರೆಯುವಂಥದ್ದು ಅಂತ ಹೇಳುತ್ತೇನೆ. ಹೇಳ್ತೇನೆ. ಮೊದಲು ಅಧ್ಯಾಯ 30 ಅಂತ ಬರೆದಿದ್ರ, ದೊಡ್ಡಪಣಿ ಅಕ್ಷರದಲ್ಲಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅಂತ ಬರೆದು ಅದರ ಬುಡಕ್ಕೆ ಅಂಡರ್ಲೈನ್ ಮಾಡಿ, ಹಾಗೂ ಅಭ್ಯಾಸಗಳು ಅಂತ ಬರೀರಿ. ಅದರ ಕೆಳಗೆ ರೋಮನ್ ಅಂಕೆ 1 ಅಂತ ಹಾಕಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಬರೀರಿ. ಹಾಗಾದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೋಣ ಯಾವ ರೀತಿಯಾಗಿ ಬರೆಯುವಂಥದ್ದು ಅಂದು. ಇಲ್ಲಿ ನೋಡಿ, ಮೊದಲನೇ ರೋಮನ್ ಅಂಕೆ, ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇರುವಂಥದ್ದು. ಮೊದಲನೇ ಒಂದು ಬಿಟ್ಟ ಸ್ಥಳ ಏನೆಂದರೆ, ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಭಾರತದ ಸಹಕಾರಿ ಸಂಘಗಳ ಕಾಯ್ದೆ ಡ್ಯಾಶ್ರಂತೆ, ಯಾವುದರಂತೆ? 1912ರಂತೆ ನಿಯಂತ್ರಿಸಲ್ಪಡುತ್ತದೆ. ಎರಡನೇ ಬಿಟ್ಟ ಸ್ಥಳ ನೋಡೋದಾದರೆ, ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಡ್ಯಾಶ್ ದೇಶದಲ್ಲಿ. ಯಾವ ದೇಶದಲ್ಲಿ ಅಂದರೆ ಅಂದ್ರಗಿನ ಇಂಗ್ಲೆಂಡ್ ದೇಶದಲ್ಲಿ. ಡ್ಯಾಶ್ ಎಂಬುದರಿಂದ ಯಾರಿಂದ ಅಂತಂದರೆ ರಾಬರ್ಟ್ ಓವನ್ ಎನ್ನುವುದರಿಂದ. ಮೂರನೇ ಬಿಟ್ಟ ಸ್ಥಳ, ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. ಎಲ್ಲಿ ಪ್ರಾರಂಭವಾಯಿತು ಅಂತಂದರೆ ಕಣಗಿನಾಳ. ಇದು ಗದಗ ತಾಲೂಕಿನಲ್ಲಿ ಇರುವಂಥದ್ದು. ನಾಲ್ಕನೇ ಒಂದು ಬಿಟ್ಟ ಸ್ಥಳ ನೋಡೋದಾದರೆ, ಬಹುರಾಷ್ಟ್ರೀಯ ನಿಗಮಗಳು ಮೊದಲು ದೇಶದಲ್ಲಿ ಪ್ರಾರಂಭವಾದವು. ಯಾವ ದೇಶದಲ್ಲಿ ಪ್ರಾರಂಭವಾದರು ಅಂದ್ರಗಿನ ಅಮೇರಿಕಾ. ಭಾರತದ ತವರನ್ನು ಹೊಂದಿರುವ ಬಹುರಾಷ್ಟ್ರೀಯ ನಿಗಮಗಳಿಗೆ ಡ್ಯಾಶ್ ಮತ್ತು ಡ್ಯಾಶ್ ಉದಾಹರಣೆಯಾಗಿವೆ. ಯಾವುದರಲ್ಲಿ ಅಂದ್ರಗಿನ ಟಾಟಾ ಬಿರ್ಲಾ ಮತ್ತು ವಿಪ್ರೋ ಉದಾಹರಣೆಯಾಗಿವೆ. ಭಾರತದಲ್ಲಿ ಮೊಟ್ಟ ಮೊದಲ ಷೇರುಪೇಟೆ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. ಎಲ್ಲಿ ಪ್ರಾರಂಭವಾಯಿತು ಹಾಗಾದರೆ ಮಕ್ಕಳೇ? ಎಲ್ಲಿ ಅಂದರೆ ಮುಂಬೈ. ನೀವು ಈ ರೀತಿನಾದರೂ ಬರೀಬೋದು ಅಥವಾ ಈ ರೀತಿ ಆದರೂ ಕೂಡ ಬರೀಬೋದು. ಓಕೆನಾ? ನೆಕ್ಸ್ಟ್ ನೋಡೋಣ ಪ್ರಶ್ನೆ ಏನಿದೆ ಅಂತ. ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಬರೆಯಿರಿ. ಎರಡನೇ ಮುಖ್ಯ ಪ್ರಶ್ನೆ ಏನಿದೆ ಇದಾಗಿದೆ. 7ನೇ ಪ್ರಶ್ನೆ ಏನಪ್ಪ ಅಂದರೆ, ಸಹಕಾರಿ ಸಂಘಗಳ ಲಕ್ಷಣಗಳನ್ನು ತಿಳಿಸಿ. ನಾನು ಆಗಲೇ ಯಾವ ರೀತಿಯಾಗಿ ಪೇರ್ನಲ್ಲಿ ಬರೆದಿದ್ದೆ ಅನ್ನೋದನ್ನು ಎಕ್ಸ್ಪ್ಲೇನ್ ತಿಳಿಸ್ಕೊತ ಹೋಗ್ತೀನಿ ಮಕ್ಕಳೇ. ನೋಡಿ, ಇಲ್ಲಿ ಫೇರ್ನಲ್ಲಿ ನಾನು ಯಾವ ರೀತಿಯಾಗಿ ಬರೆದಿದ್ದೀನಿ ಅಂದರೆ, ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಸಂಘಗಳ ಲಕ್ಷಣಗಳನ್ನು ತಿಳಿಸಿ. ಸಹಕಾರಿ ಸಂಘಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಓಕೆನಾ? ಈಗ ಪೂರ್ತಿಯಾದ ಉತ್ತರವನ್ನು ನೋಡೋಣ ಕರೆಕ್ಟಾಗಿ. ಉತ್ತರ: ಸಹಕಾರಿ ಸಂಘಗಳ ಲಕ್ಷಣಗಳು. ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿವೆ. ಇಲ್ಲಿ ಸದಸ್ಯತ್ವವು ಜಾತಿ, ಧರ್ಮ, ವರ್ಗ ಮತ್ತು ಲಿಂಗ ಭೇದವಿಲ್ಲದೆ ಎಲ್ಲ ವಯಸ್ಕರಿಗೂ ತೆರೆದಿರುತ್ತದೆ. ಇಲ್ಲಿ ಸದಸ್ಯರ ಸಂಖ್ಯೆಗೆ ಗರಿಷ್ಠ ಮಿತಿ ಇರುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಸಂಸ್ಥೆಯ ಲಾಭವನ್ನು ಬಂಡವಾಳ ಹೂಡಿಕೆಗನುಗುಣವಾಗಿ ಪ್ರಮಾಣದಲ್ಲಿ ಹಂಚಲಾಗುತ್ತದೆ. ಲಾಭದ ಒಂದು ಭಾಗ ಸಂಘದ ಸಾಮಾನ್ಯ ನಿಧಿಗೆ ವರ್ಗಾಯಿಸಲಾಗುತ್ತದೆ. ಇವುಗಳ ಸ್ಥಾನಮಾನ ಹಾಗೂ ನಿಯಂತ್ರಣ ಸರ್ಕಾರದ ಮೇಲ್ವಿಚಾರಣೆಗೆ ಒಳಗಾಗಿರುತ್ತದೆ.
ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋದಾದರೆ ಸಹಕಾರಿ ಸಂಘಗಳ ವಿಧಗಳಾವುವು? ಸಹಕಾರಿ ಸಂಘಗಳ ವಿಧಗಳಾವುವು? ಸಹಕಾರಿ ಸಂಘಗಳ ವಿಧಗಳೆಂದರೆ ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು. ನೆಕ್ಸ್ಟ್ ಉತ್ತರವನ್ನು ನೋಡೋದಾದರೆ ಇನ್ನು ಮೂರನೇದ್ದು ಸಂಘ ಯಾವುದಪ್ಪ ಅಂದ್ರೆ ಉತ್ಪಾದಕ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು. ಐದನೇದ್ದು ಬೇಸಾಯಗಾರರ ಸಹಕಾರಿ ಸಂಘಗಳು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು, ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು. 10ನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ಮತ್ತು ದೋಷಗಳನ್ನು ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ಇದರಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಏನಪ್ಪ ಅಂತಂದರೆ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳನ್ನು ಕೂಡ ಹೇಳಬೇಕು ಮತ್ತು ದೋಷಗಳನ್ನು ಕೂಡ ಪಟ್ಟಿ ಮಾಡಬೇಕು. ಓಕೆನಾ? ಈ ದಪ್ಪನೇ ಅಕ್ಷರದಲ್ಲಿ ಈ ರೀತಿಯಾಗಿ ಬರೀಬೇಕು. ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು. ಇಲ್ಲಿ ನಾನು ಅಂಕಿಗಳನ್ನು ಹಾಕ್ಕೊಂತ ಬರ್ಕೊಂಡು ಹೋಗಿದ್ದೀನಿ. ಮೊದಲನೇದು ಇವುಗಳ ರಚನೆ ಸುಲಭ. ಎರಡನೇದು ಹೆಚ್ಚು ಬಂಡವಾಳದ ಅಗತ್ಯವಿಲ್ಲ. ಮೂರನೇದು ಎಲ್ಲ ಸದಸ್ಯರಿಗೂ ಸಮಾನವಾದ ಹಕ್ಕು ಬಾಧ್ಯತೆಗಳಿರುತ್ತವೆ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ರೀತಿಯಲ್ಲಿ ನಡೆಯುತ್ತದೆ. ಪ್ರತಿ ಸದಸ್ಯನಿಗೂ ಒಂದೇ ಮತದಾನ ಹಕ್ಕಿರುತ್ತದೆ. ಸದಸ್ಯರ ಹೊಣೆಗಾರಿಕೆಗೆ ಸೀಮಿತವಾಗಿರುತ್ತದೆ. ಸದಸ್ಯರು ಉಳಿತಾಯ ಮಾಡುವ ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಬಂಡವಾಳಶಾಹಿ ಮತ್ತು ಸಮಾಜಶಾಹಿ ಪದ್ಧತಿಗಳು ಮಧ್ಯೆ ಉತ್ತಮ ವ್ಯವಸ್ಥೆಯಾಗಿದೆ. ನೆಕ್ಸ್ಟ್ ಬರೋದು ಎರಡನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಸಹಕಾರಿ ಸಂಘಗಳ ದೋಷಗಳು. ನಾನು ಪಾಯಿಂಟ್ ವೈಸ್ ಹಾಕಿ ತಿಳಿಸ್ತಾ ಹೋಗ್ತೀನಿ. ದೊಡ್ಡ ಪ್ರಮಾಣದ ವಹಿವಾಟನ್ನು ಮಾಡಲು ಸಾಧ್ಯವಿಲ್ಲ. ಸರಿಯಾದ ನೌಕರರನ್ನು ಸಿಗುವುದು ಕಷ್ಟವಾಗುತ್ತದೆ. ಆಡಳಿತ ದುರುಪಯೋಗ ಮಾಡಿಕೊಳ್ಳುವ ಅವಕಾಶಗಳಿರುತ್ತದೆ. ಹಣವನ್ನು ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಪಕ್ಷಪಾತ ಮತ್ತು ಲಂಚಗಳಿಳುತನಕ್ಕೆ ಅವಕಾಶಗಳಿರುತ್ತವೆ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ಯಾವ ರೀತಿಯಾಗಿ ನೋಡುವಂಥದ್ದನ್ನು ನೋಡೋಣ. 10ನೇ ಒಂದು ಪ್ರಶ್ನೆ ನೋಡೋದಾದರೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಯಾವ ಪ್ರಯೋಜನಗಳಿವೆ? ನಾನಿಲ್ಲಿ ಪಾಯಿಂಟ್ ವೈಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ಒಂದೊಂದಾಗಿ ತಿಳ್ಕೊತ ಬರ್ಕೊತ ಬನ್ನಿ. 1ನೇದು ನೋಡೋದಾದರೆ ಕಡಿಮೆ ಬೆಲೆಯಲ್ಲಿ ಆಶ್ರಯದಾತ ದೇಶಗಳಿಂದ ಕಚ್ಚಾ ಪದಾರ್ಥಗಳನ್ನು ಪಡೆಯಬಹುದಾಗಿದೆ. 2ನೇದು ಆಶ್ರಯದಾತ ದೇಶಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳದ್ದಲ್ಲಿ ಅವುಗಳಿಗೆ ತಂತ್ರಜ್ಞಾನ ಸೌಲಭ್ಯ ಒದಗಿಸುತ್ತದೆ. ಆಶ್ರಯದಾತ ರಾಷ್ಟ್ರಗಳ ರಫ್ತನ್ನು ಹೆಚ್ಚಿಸಿ ಆಮದು ಕಡಿಮೆ ಮಾಡಲು ಸಹಾಯವಾಗುತ್ತದೆ. 4ನೇದು ಉತ್ತಮ ಮಟ್ಟದ ವಸ್ತುಗಳ ತಯಾರಿಕೆಗೆ ಸಾಧ್ಯವಾಗುತ್ತದೆ. ಆಶ್ರಯದಾತ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚುತ್ತದೆ. ಸಂಶೋಧನಾ ಅಭಿವೃದ್ಧಿ ವ್ಯವಸ್ಥೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆಂತರಿಕ ಸಂಪನ್ಮೂಲಗಳನ್ನು ಹೆಚ್ಚು ಬಳಕೆಯಾಗಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ. ಈ 10ನೇ ಪ್ರಶ್ನೆಯ ಆನ್ಸರ್ ಇಷ್ಟಾಗಿದೆ. ಇನ್ನು 11ನೇ ಪ್ರಶ್ನೆಯ ಆನ್ಸರ್ ನೋಡೋಣ. ಇಲ್ಲಿ ನೋಡಿ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳೇನು? ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳು ಅಂತ ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಉತ್ತರವನ್ನು ನೋಡೋಣ. ಕಂಪನಿಗಳಿಗೆ ಬಂಡವಾಳ ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಹೂಡಿಕೆದಾರರಿಗೆ ಹೂಡಿಕೆಯ ಅವಕಾಶ ಒದಗಿಸುತ್ತದೆ. ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕೆ ವೇದಿಕೆ ಒದಗಿಸುತ್ತದೆ. ಷೇರುಗಳ ನ್ಯಾಯವಾದ ಬೆಲೆ ನಿಗದಿ ಮಾಡುತ್ತದೆ. ನೆಕ್ಸ್ಟ್ ಹೂಡಿಕೆ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿ ಸಹಕಾರ ನೀಡುತ್ತದೆ. ಇದುವರೆಗೂ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಯಾವ ರೀತಿಯಾಗಿ ಈ ಒಂದು ಪಾಠದ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಪಾಠದ ಪ್ರಶ್ನೋತ್ತರಗಳನ್ನು ಹೇಳಿದ್ವಿ ಅಂತಂದ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟವಾಗಲಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ನಾನು ಇನ್ನೂ ಸಾಕಷ್ಟು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಮಕ್ಕಳೇ. ಮತ್ತು ನಿಮಗೆ ಯಾವ ರೀತಿಯಾದ ವಿಡಿಯೋಗಳು, ಯಾವ ಪಾಠದಂತಹ ವಿಡಿಯೋಗಳು ಎಲ್ಲವನ್ನು ನನಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಲು ಇದನ್ನು ಮಾಡ್ತೀನಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳು. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬೈ ಬೈ.